ಸ್ನೇಹಿತರೆ, ಕೊರೋನಾ ಟೈಮ್ನಲ್ಲಿ ಮಾರ್ಕೆಟ್ ಎಷ್ಟು ಕೆಳಗಡೆ ಬಿದ್ದಿತ್ತು ಅಂತ ನೀವು ನೋಡಿದ್ರಿ. 2020ರಿಂದ ಹಿಂದೆ 2008ರಲ್ಲಿ ನೀವು ದೊಡ್ಡ ಫಾಲ್ನ ನೋಡಿರ್ತಕ್ಕಂಥದ್ದು. ಅಪ್ ಟು ಅಲ್ಲಿವರೆಗೂ ಅಂತಹ ದೊಡ್ಡ ಫಾಲ್ನ ಯಾರು ಕೂಡ ನೋಡಿರಲಿಲ್ಲ. ಓಕೆ, ಸೊ ಯಾವುದೇ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಟಾಕ್ ನಿಮ್ಮ ಬಳಿ ಇದ್ರೂ ಕೂಡ 50% ಕ್ರಾಶ್ ಆಗಿತ್ತು ಅಂತಲೇ ಹೇಳ್ಬೋದು. ಇದೇ ಸನ್ನಿವೇಶ ಮತ್ತೆ ಮರುಕಳಿಸುತ್ತಾ ಅನ್ನೋ ಒಂದು ಡೌಟ್ ಎಲ್ಲರಿಗೂ ಶುರುವಾಗಿದೆ. ಏನಕ್ಕೆ ಅಂದರೆ HMPV ವೈರಸ್ ಇಂದ. ಸೊ ಈ ವೈರಸ್ ಚೀನಾದಲ್ಲಿ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿದೆ. ಇದು ಶೇರ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀರ್ಬೋದಾ? ಸೊ ಬೀರೋದಕ್ಕೆ ಎಷ್ಟು ದಿನ ಟೈಮ್ ಇದೆ? ಸೊ ಈಗ ಏನಾದರೂ ನಾವು ಶೇರ್ನ ಹೂಡಿಕೆ ಮಾಡ್ತಾ ಇದ್ರೆ ಸೊ ಇದನ್ನ ನಾವೇನು ಸೆಲ್ ಮಾಡಬೇಕಾ, ಇಟ್ಕೊಳ್ಬೇಕಾ, ಏನು ಮಾಡಬೇಕು ಅನ್ನೋದು ಸುಮಾರು ಜನಕ್ಕೆ ಒಂದು ಡೌಟ್ ಇದೆ. ಸುಮಾರು ಜನ ನನ್ನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಅದು ಗೊತ್ತು, ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ಫೈನಾನ್ಷಿಯಲ್ ನಾಲೆಡ್ಜ್ನು ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ನೋಡಿ, ಈ HMPV ವೈರಸ್ ಬಗ್ಗೆ ಚೀನಾ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿಲ್ಲ. ಆದರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೇನಾಗಿರ್ಬೋದು, ಈ ಒಂದು ಡೆಡ್ ಬಾಡೀಸ್ಗಳು, ಹೆಚ್ಚಾಗಿ ಡೆಡ್ ಬಾಡೀಸ್ಗಳು ಸಾಯ್ತಾ ಇದ್ದಾರೆ ಅಂತ ಬರ್ತಾ ಇದೆ ಹಾಂಗ್ಕಾಂಗ್ ರೀಜನ್ ಅಲ್ಲಿ. ಓಕೆನಾ, ಚೀನಾದ ಉತ್ತರ ಕಾಂಡದಲ್ಲಿ ಇದು ಹೆಚ್ಚಾಗಿ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ಬೋದು. ಈಗ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ ಚೀನಾ ಇದನ್ನ ಮುಚ್ಚಿಡುತ್ತೆ. ಓಕೆನಾ, ಅವರು ಅಫಿಷಿಯಲಿ ಇದನ್ನ ಹೊರಗಡೆ ಹೇಳ್ತಾ ಇಲ್ಲ. ಇಲ್ಲಿ ನಮ್ಮ ಹತ್ರ ಇಷ್ಟು ಜನ ಮರಣ ಹೊಂದಿದ್ದಾರೆ, ಇಷ್ಟು ಜನ ನ್ಯೂ ಕೇಸಸ್ಗಳು ಬರ್ತಾ ಇದೆ ಅಂತ ಹೇಳಿ ಯಾವುದೇ ರೀತಿಯ ಮಾಹಿತಿಯನ್ನು ಇವರು ಹೊರಗಡೆ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಈ ರಷ್ಯಾ, ಜಪಾನ್ ಮತ್ತೆ ಥೈಲ್ಯಾಂಡ್ ಇರತಕ್ಕಂತಹ ಸಮೀಪವಾಗಿರ್ತಕ್ಕಂತಹ ಏರಿಯಾ ಆಗಿದೆ. ಸೊ ಇಲ್ಲಿ ಹೆಚ್ಚಾಗಿ ಕೇಸಸ್ಗಳು ಬರ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ಚೀನಾ ಎಷ್ಟೇ ಇದನ್ನ ಮುಚ್ಚಿಟ್ರು ಕೂಡ ಇದು ರ್ಯಾಪಿಡ್ ಆಗಿ ರಷ್ಯಾ ಮತ್ತೆ ಈ ಒಂದು ಥೈಲ್ಯಾಂಡ್ಗೆ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರಬಹುದು, ಹೆಚ್ಚಾಗಿ ನಮ್ಮ ಭಾರತದಿಂದ ಟೂರಿಸಂಗೆ ಥೈಲ್ಯಾಂಡ್ಗೆ ಜನಗಳು ವಿಸಿಟ್ ನ ಕೊಡ್ತಾ ಇದ್ದಾರೆ. ಈಗ ವೀಸಾ ಫ್ರೀ ಕೂಡ ಮಾಡಿರೋದ್ರಿಂದ ಹೆಚ್ಚು ಟೂರಿಸ್ಟ್ಗಳು ಹೋಗಿ ಬರ್ತಾ ಇದ್ದಾರೆ. ಸೊ ಈ ರೀತಿ ಆಗೋದ್ರಿಂದ ಎಲ್ಲಾದ್ರೂ ಒಂದು ಕೇಸಸ್ ನಮ್ಮ ಭಾರತಕ್ಕೆ ಎಂಟರ್ ಆದ್ರೂ ಕೂಡ ಲಾಕ್ ಡೌನ್ ಬಗ್ಗೆ ಮಾತಾಡುವಂತಹ ಸಾಧ್ಯತೆ ಇದೆ. ಈಗ ಅಫಿಷಿಯಲ್ ಆಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಇದರ ಬಗ್ಗೆ ಒಂದು ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಈ ಮೀಟಿಂಗ್ ಆದ ಬಳಿಕ ಏನಾದರೂ ಇದು ಒಂದು ಪ್ಯಾಂಡಮಿಕ್ ಒಂದು ವೈರಸ್ ಅಂತ ಹೇಳಿ ಏನಾದರೂ ಇದು ಹೊರಗಡೆ ಅಫಿಷಿಯಲಿ ಒಂದು ಅನೌನ್ಸ್ಮೆಂಟ್ ಆಯಿತು ಅಂತಂದರೆ ಇಲ್ಲಿ ಮಾರ್ಕೆಟ್ಗೆ ಒಂದು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಈಗ ಏನಾದರೂ ಹೆಚ್ಚು ಇದೇ ರೀತಿ ಕೇಸಸ್ಗಳು ಆಗ್ತಾ ಹೋಯಿತು ಅಂದ್ಕೊಳ್ಳಿ. ಓಕೆನಾ, ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಕೇಸಸ್ಗಳು ಬರ್ತಾ ಹೋದರೆ ಮಾರ್ಕೆಟ್ ಕೂಡ ಕ್ರಾಶ್ ಆಗುವಂಥ ಸಾಧ್ಯತೆ ಇದೆ. ಏನಕ್ಕೆ ಅಂತಂದರೆ ಬಿಕಾಸ್ ಆಫ್ ಸೆಲ್ಲಿಂಗ್ ಪ್ರೆಷರ್. ಎಲ್ಲರೂ ಕೂಡ ಸೆಲ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ನಿಮ್ಗೇನಾದರೂ ಸರ್ ನನಗೆ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ, ನಾನು ಈಗಲೇ ಎಕ್ಸಿಟ್ ಆಗ್ತೀನಿ ಅಂತಂದರೆ ನೀವು ಎಕ್ಸಿಟ್ ಆಗಬಹುದು. ಬಟ್ ಸ್ವಲ್ಪ ದಿನ ವೇಟ್ ಮಾಡಿ, ಏನಾದರೂ ಕೇಸಸ್ಗಳು ಇದೇ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಆ ಟೈಮ್ನಲ್ಲಿ ನೀವು ಸೆಲ್ನ ಮಾಡ್ಬೋದು. ಈ ಒಂದು ವೈರಸ್ಗೆ ಯಾವುದೇ ರೀತಿಯ ಒಂದು ಔಷಧಿಯನ್ನು ಇನ್ನೂ ಕೂಡ ಕಂಡು ಹಿಡಿದಿಲ್ಲ. ಇದು ಮೊದಲು ಬಂದಿರತಕ್ಕಂಥದ್ದು ಒಂದು ಹಕ್ಕಿಯಿಂದ ಇದು ಸ್ಪ್ರೆಡ್ ಆಗಲಿಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ಸೊ ಇದಾದ ಮೇಲೆ 25 ವರ್ಷಗಳಾಗಿದೆ ಇದು ಬಂದು. ಸೊ ಇದುವರೆಗೂ ಇದಕ್ಕೆ ಯಾವುದೇ ರೀತಿಯ ಒಂದು ಮದ್ದು ಅನ್ನೋದು ಇಲ್ಲ. ಓಕೆನಾ, ಸೊ ಇದು ಇದೇ ರೀತಿ ಸ್ಪ್ರೆಡ್ ಆಗ್ತಾ ಹೋದರೆ ಸುಮಾರು ಪ್ರಾಬ್ಲಮ್ ಬರಬಹುದು ಅನ್ನೋದು ನನ್ನ ಒಂದು ಅನಾಲಿಸಿಸ್ ಆಗಿದೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಈ ರೀತಿ ಸೆಂಟಿಮೆಂಟ್ ವೈಸು ಮಾರ್ಕೆಟ್ ಒಂದು ಓಡುತ್ತೆ ಅಂತ ಹೇಳ್ಬೋದು. ಎಲ್ಲ ಕಂಪನಿಗಳು ಲಾಕ್ಡೌನ್ ಆಯಿತು ಅಂತಂದರೆ ಅದರ ವ್ಯಾಪಾರಗಳು ನಡೆಯಲ್ಲ. ಅದರ ವ್ಯಾಪಾರ ನಡೀಲಿಲ್ಲ ಅಂತಂದರೆ ರೆವಿನ್ಯೂ, ನೆಟ್ ಪ್ರಾಫಿಟ್ ಪ್ರತಿಯೊಂದು ಕೂಡ ಡಿಕ್ಲೈನ್ ಆಗುತ್ತೆ. ಸೊ ಇದರಿಂದ ಇದು ಆಟೋಮೆಟಿಕ್ಲಿ ಈ ಒಂದು ಕಂಪನಿಗಳು ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟೆಡ್ ಆಗಿರೋದ್ರಿಂದ ಒಂದು ಶೇರ್ ಮಾರ್ಕೆಟ್ಗೂ ಹೊಡೆತ ಕೊಡುತ್ತೆ ಅನ್ನೋದು ಒಂದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಸೊ ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ, ಇದು ಬರೀ ಜಸ್ಟ್ ನನ್ನ ಒಂದು ಅನಾಲಿಸಿಸ್ ಆಗಿರುತ್ತೆ. ಸೊ ನೀವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಕ್ವಿಕ್ ಆಗಿ ಅಪ್ಡೇಟ್ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನೀವು ನೀಡತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.